ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೊದಲನೆಯ ಬಾಡಿಗೆ ಫಸ್ಟ್ ದಿವಸದ್ದು ಡೇ 1. ಸೊ ನಾನು ಕಂಪ್ಲೀಟ್ ಆಗಿದ್ದು ಯಾವುದರಲ್ಲಿ ಅಂತಂದ್ರೆ ಸೆಲ್ಫಿ ಕೇಳ್ತಿದ್ದೀಯ, ಸೆಲ್ಫಿ ಕೊಟ್ಬಿಡಮ್ಮ. ಸೆಲ್ಫಿ ಕೊಟ್ಟು ಓಕೆ, ಸೆಲ್ಫಿ ಕೊಟ್ಟಾಗಿದೆ, ಓಕೆ ಆಯಿತು. ಮೊದಲನೇ ಬಾಡಿಗೆ ಬಂದು 363 ರೂಪಾಯಿ. ಕಸ್ಟಮರ್ ಕೊಟ್ಟಿದ್ದು 350 ರೂಪಾಯಿ. ಇದರಲ್ಲಿ ಊಬರಲ್ಲಿ ಬಂದು ಪ್ರಮೋಷನ್ ಅಂತ ಕೊಡ್ತಾನೆ 10 ರೂಪಾಯಿ 13 ರೂಪಾಯಿ. ಈಗ ಟೈಮು ಎಷ್ಟು ಕೇಳ್ತೀರಾ? ಡೇ 1 ಟೈಮ್ ಆಯ್ತಾ. ಇದು ಡೇ 1ನಲ್ಲಿ ಇರುವಂತಹ ಸಮಯ ನೋಡ್ಬೋದು, 8 ಗಂಟೆ. ಸೋಮವಾರ ಮಾರ್ಚ್ 2ನೇ ತಾರೀಕು. ಬನ್ನಿ ಈಗ ನೋಡುವ ಯಾವ ಥರ ಇರುತ್ತೆ ಇವತ್ತೊಂದು ದಿವಸ ಡ್ಯೂಟಿ. ಹೇಳಬೇಕು ಅಂದರೆ ಯಾವುದೂ ಬರ್ತಿಲ್ಲ ಪೀಕ್ ಅವರಲ್ಲಿ. ಮಾನ್ಯತಾ ಟೆಕ್ ಪಾರ್ಕ್ ಅಂತ ಯಾವುದೋ ಒಂದು ಹಾಕ್ಕೊಂಡೆ, ಎಲ್ಲಿ ಅಂತ ಗೊತ್ತಿಲ್ಲ. ಒಟ್ಟಾರೆ ಮಾನ್ಯತಾ ಟೆಕ್ ಪಾರ್ಕ್ ಗೊತ್ತಿಲ್ಲ. ಸರಿನಾ, ಎಲ್ಲಾದರೂ ಆಗಿರಲಿ ಹೋಗಿ ಪಿಕಪ್ ಮಾಡ್ತೀನಿ. ಬಂದಿದ್ದು ಅಷ್ಟೇ ಆಯಿತಾ. 100 ಮೀಟ್ರ್ ಬಂದಿದ್ದೆ, ಕ್ಯಾನ್ಸಲೇ ಮಾಡಿಬಿಟ್ರು. ಏನಪ್ಪ ಇಷ್ಟೊಂದು ಅರ್ಜೆಂಟು. ಇದೇ ಕಸ್ಟಮರು, ನಾವು ರೆಡಿ ಇರ್ತೀವಿ ಡ್ಯೂಟಿ ಮಾಡೋಣ ಅಂತ, ಆದರೆ ಕಸ್ಟಮರ್ ಏನು ಮಾಡ್ತಾರೆ ಹೇಳಿ, ಈ ಥರ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈ ಥರ ಕ್ಯಾನ್ಸಲ್ ಮಾಡಿಬಿಟ್ರೆ ಮೂಡ್ ಆಫ್ ಆಗಿಬಿಡುತ್ತೆ. ಎಲ್ಲಿಗಾದರೂ ಸಿಕ್ಕಲಿ ಅಂತ ಎತ್ಕೊಂಡು ಹೋಗ್ಬಿಡಮ್ಮ ಅಂತ ಪ್ಲ್ಯಾನ್ ಮಾಡಿದ್ದು. ಏನು ಮಾಡೋಕ್ಕಾಗಲ್ಲ. ಸರಿ, ಮತ್ತೆ ವೆಯ್ಟ್ ಮಾಡೋಣ. ಬೇರೆ ಯಾವುದಾದ್ರೂ ಡ್ಯೂಟಿ ಬರುತ್ತೆ, ಬೇರೆ ಡ್ಯೂಟಿನ ಹಾಕ್ಕೊಂಡು ಹೋದ್ರೆ ಆಯ್ತು. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ಶು, ರೋಡು ಟ್ರಾಫಿಕ್ ಅಪ್ಪ, ಹೆವಿ ಟ್ರಾಫಿಕ್ ಐತೆ. 5 ಕಿಲೋಮೀಟ್ರಿಗೆ ಇಷ್ಟು ಅಲ್ಲಿ ತೋರಿಸ್ತಾ ಇರೋದು, ಅವಾಗಿಂದ ಹಂಗೆ ತೋರಿಸ್ತೈತೆ. ನೋಡ್ಬೋದು, ಫುಲ್ ಜಾಮ್ ಆಗ್ಬಿಡೋದು ರೋಡಂತೂ. ಈಗ ರ್ಯಾಪಿಡೋದಲ್ಲಂತೂ ಡ್ಯೂಟಿ ಸಿಕ್ಕಿದೆ. ಡ್ಯೂಟಿಗಳಂತೂ ಬರ್ತಾನೆ ಇಲ್ಲ, ಭಾರಿ ಹಿಂಸೆ ಆಗ್ಬಿಡೈತೆ. ಟೈಮ್ ನೋಡ್ಬೋದು, 11 ಗಂಟೆ 33 ನಿಮಿಷ ಆಗಿದೆ. ಹಾಗೆ ಅಲ್ಲಿ ಹೂ ನೋಡ್ಬೋದು, ಸಾಕಾಗಿದೆ. ಎಲ್ಲ ಕಡೆನೂ ಈಗ ಬೆಂಗಳೂರಲ್ಲಿ ಹೂಗಳು ಕಾಣಿಸ್ಕೊಳ್ತವೆ ಎಲ್ಲ ಕಡೆನೂ ಆಲ್ಮೋಸ್ಟ್. 5571 79. ನಾರ್ಮಲ್ ಆಗಿ ರಾಜಾಜಿನಗರ ಕಡೆ ಬಂದರೆ RTO ಹತ್ರ ಇದೆ. RTO ಇಲ್ಲಿ ಬಂತು ಅಂತಂದರೆ ಇಲ್ಲಿ ಸೌತೆಕಾಯಿ ನಾರ್ಮಲ್ ಆಗಿ ತಿನ್ಕೊಂಡೇ ಹೋಗೋದು, ಇಲ್ಲ ಅಂತಂದರೆ ಹೋಗೋದೇ ಇಲ್ಲ. ಸೊ ಇವಾಗ ಒಂದು ಸೌತೆಕಾಯಿ ಹಾಕಿಸ್ತಾ ಇದ್ದೀನಿ. ತಗೊಂಡಾಗಿದೆ. ಬನ್ನಿ, ನಮ್ಮ ಗೆಳೆಯ ಆಟೋದಲ್ಲಿ ಕೂತಿದ್ದಾನೆ, ಅವನೋಗಿ ಮಾತಾಡ್ಸೋಣ. ನನ್ನ ಗಾಡಿನ ಹಾಕಿದ್ದೀನಿ. ಧೂಳು, ಬೆಂಗಳೂರು ಸಿಕ್ಕಾಬಿಟ್ಟೆ ಧೂಳು ಇರೋದ್ರಿಂದಾಗಿ ಹೆವಿ. ಏನೋ ಮಾಡ್ತಾ ಇದೆಯಾ ಸಸ್ಯ? ಏನ್ ಬ್ರೋ? ಹೇಳು ಬ್ರೋ. ಎಲ್ಲೋ ಕಾಣಿಸೋದೇ ಇಲ್ವಲ್ಲ ಬರೋ ಸೌತೆಕಾಯಿ ತಿನ್ನಲ್ಲಿ. ಹಿಡ್ಕೊಳ್ಳೋದು, ಹಿಡ್ಕೊ ಒಂಚೂರಲ್ಲಿ ಇಡು. ಅಮ್ಮ ಉಮೇಶ್ ಬ್ರೋ, ಏನ್ ಬ್ರೋ ಸಮಾಚಾರ? ರೋಟಿ ಕರಿ ತಗೊಂಡಿದ್ದೆ ನಾನು ಮತ್ತೆ ಉಮೇಶ್. ನೋಡೋದು ಹೆಂಗ್ರ, ನಮ್ಮ ಉಮೇಶ್ ಅಣ್ಣಂದೇ ಇವತ್ತು ಸ್ಪಾನ್ಸರು. ಯಾರು ನಾನ್ ವೆಜ್ ಮಾಡಿಸ್ತಾನಂತ ಇವನ್ ಕರ್ಕೊಂಡ್ಬಿಟ್ಟು ವೆಜ್ ತಿನ್ನಿಸ್ತಾ ಇದೆಯಲ್ಲ. ಸೋಮವಾರ ತಿನ್ಬಾರ್ದಂತ ಏನಾದ್ರು ರೂಲ್ಸ್ ಆಯ್ತಾ? ಟ್ಯಾಟು ಹಾಕಿಸ್ಕೊಂಡಿದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಇನ್ನೊಂದು ಟ್ಯಾಟು ನಮ್ಮ ಗೆಳೆಯ ಮಿಸ್ ಆಗಿದ್ದಾನೆ. ಇವಾಗ ಸದ್ಯಕ್ಕೆ ನಾವಿಬ್ಬರದು ಮಾತ್ರ ಇಲ್ಲಿರೋದು. ಹಾಗೆ ಆಪೆ ಶೋರೂಮ್ ಕೂಡ ಬಂದಿದ್ದೀನಿ. ಸುಮ್ಮನೆ ಗಾಡಿ ರೇಟ್ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ, ಅದು ಕೂಡ ಕೇಳೋಣ. 2,25,000 ಮಾಡಲಿದ್ದು 2,55,000 ಅಂತ ಹೇಳ್ತಿದ್ದಾರೆ. DL ಪರ್ಮಿಟು. ಇದ್ದಿದ್ದಂಗೆ ನಮ್ಮ ಹುಡುಗ ಕರ್ಕೊಂಬಂದ ಎಲ್ಲಿಗೆ ಅಂತಂದರೆ ನವರಂಗ್ ಥಿಯೇಟ್ರು. ಸೊ ಈಗ ಇಲ್ಲಿಗೆ ಬಂದು ಫಿಲಮು, ಇಲ್ಲಿ ಯಾರು ಜನನೇ ಇಲ್ಲ. ಎಷ್ಟು ಗಂಟೆಗಳ ಶೋ ಇದು? 4 ಗಂಟೆಗೆ. ಇದ್ದಿದ್ದಂಗೆ ಬೇಕಿತ್ತ ಅಂತಂದರೆ ಎಸ್ ಹೋಗಿ ಇಸ್ಕೊಳ್ಳೋದಕ್ಕಿಂತನೂ ಫಿಲಮ್ ನೋಡ್ಕೊಂಡು ಬರೋಣ. ಫ್ರೆಂಡ್ ಜೊತೆ ಟೈಮ್ ಕಳೆದಂಗೆ ಆಗುತ್ತೆ. ಹರ್ಕೊಡ್ತೀರಣ್ಣ? ಹಾಂ, ಓಕೆ ಅಣ್ಣ. ಮೇಲ್ಗಡೆನಾ? ಮೇಲೆ ಬಾಲ್ಕನಿ. ನಮ್ಮ ಹುಡುಗ ಬಾಲ್ಕನಿಗೆ ತಗೊಬಿಟ್ಟವನೆ. ಸೆಕೆಂಡ್ ಕ್ಲಾಸು ಅರೌಂಡ್ 110 ರೂಪಾಯಿ, ಬಾಲ್ಕನಿಗೆ 150 ರೂಪಾಯಿ. ಮುಂಚೆ ಎಲ್ಲ ಫಿಲಮ್ ನೋಡ್ಬೇಕು ಅಂದ್ರೆ ಒಂಥರ ಇಂಟ್ರೆಸ್ಟ್ ಇರ್ತೈತಿ. ಇವಾಗೆಲ್ಲ ಫಿಲಮ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ಬೋದು. ಬಾಲ್ಕನಿ ಮುಂಚೆ ಎಲ್ಲ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ, ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗೋಯ್ತು. ಮುಂಚೆ ಇವೆಲ್ಲ ಯೂಸ್ ಮಾಡ್ತಾಯಿದ್ರು, ಇವಾಗೆಲ್ಲ ಮೂಲೆ ಗುಂಪಾಗಿದ್ದಾವೆ ಮ್ಯೂಸಿಯಂ ಆದಂಗೆ. ಒಂದು 40 ವರ್ಷ ಆದರೂ ಮಿನಿಮಮ್ ಆಗಿರ್ಬೋದೇನೋ, 40-50 ವರ್ಷ ಆದರೂ ಆಗಿರ್ಬೋದು ಮಿನಿಮಮ್ ಆ ಪ್ರಾಜೆಕ್ಟರ್ಗಳಿಗೆ.
ಎಲ್ಲ ಬಂದು ಫಿಲಮ್ ಥಿಯೇಟ್ರಲ್ಲೇ ಫಿಲಮ್ ನೋಡೋದಂದ್ರೆ ವಾರಕ್ಕೆ ಒಂದ್ಸತಿ ಒಂಥರ ಎಕ್ಸೈಟ್ಮೆಂಟು. ಇವತ್ತೆಲ್ಲ ಫೇಸ್ಬುಕ್ಕು ಯೂಟ್ಯೂಬು ಇದರಲ್ಲೇ ಆಗೋಗುತ್ತೆ. ಬನ್ನಿ ಸ್ನೇಹಿತರೆ ನೋಡೋಣ ಒಳಗಡೆ ಯಾವುದೋ ಅಡ್ವರ್ಟೈಸ್ ನಡೀತಾ ಇದೆ. ಫುಲ್ ಥಿಯೇಟ್ರೆ ಖಾಲಿ ಐತೈತಾ. ಅಲ್ಲಿ ಕೆಳಗೇನು ಅಷ್ಟೇ ಫುಲ್ ಥಿಯೇಟ್ರ್ ಖಾಲಿ. ಸೋಮವಾರ ದಿವಸ ಅನ್ಎಂಪ್ಲಾಯ್ಮೆಂಟು ಆಟೋ ಡ್ರೈವರ್ ಆದರೆ ಹಿಂಗೆಲ್ಲ ಆರಾಮಾಗಿ ಸುತ್ತಾಡ್ಬೋದು, ಥಿಯೇಟ್ರಿಗೆ ಹೋಗ್ಬೋದು. ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಬಳಿ ಕಾರಣ ದೈವ, ಸೃಷ್ಟಿಯ ಕಂಟಕ ದಾನವ. ಹಾಗಾದರೆ ಮಾನವ. ಇಂಟರ್ವೆಲ್ ಟೈಮಲ್ಲಿ ನಾನು ನಮ್ಮ ದೋಸ್ತ ಮೌಂಟೇನ್ ಡ್ಯೂ, ನಾನು ಪೆಪ್ಸಿ ಸಾಯಂಕಾಲ ಆಗಿದೆ ಈಗ. ಟೈಮು ಅದಕ್ಕಿಂತ ಮುಂಚೆ ಟೈಮ್ ತೋರಿಸ್ಬಿಡ್ತೀನಿ. 6:45, 6 ಗಂಟೆ 46 ನಿಮಿಷ. ಇವತ್ತು ಅಣ್ಣವರು ಫುಲ್ಲು ರಜಾ ಹಾಕಿಸ್ಬಿಟ್ರು ನಮಗೆ. ರಜಾ ಹಾಕಿಸಿ ಕಾಫಿ ಕುಡಿದು ಈಗ ಹೊರಡಬೇಕು. ಈಗ ಹೊರಡುವಂಥ ಸಮಯ. ನಮ್ಮ ಉಮೇಶ್ ಬ್ರೋಗೆ ಬಾಯ್, ಸಿಗೋಣ. ಬಾಯ್ ಬ್ರೋ. ಏನು ಹಿಂಗೆಲ್ಲ ಹೊಡೆದ್ಬಿಟ್ಟಲ್ಲ. ಈಗ ನನಗೆ ಬೆಳಂದೂರ್ಗೆ ಒಂದು ಡ್ಯೂಟಿ ಸಿಕ್ಕಿದೆ. ಸೊ ನಾನೀಗ ಇಲ್ಲಿ ರಾಜಾಜನಗರ ಅದ್ರಲ್ಲೇ ಇದ್ದೀನಿ. ಇಲ್ಲಿಂದ ಈಗ ಸೀದಾ ಬೆಳಂದೂರು ಕಡೆಗೆ ಹೊರಟಿದ್ದೀನಿ. ಸೊ ಇವತ್ತಿನ ಇಲ್ಲಿಂದ ಡೈರೆಕ್ಟು ಲಾಂಗ್ ಬಾಡಿಗೆ ಸಿಕ್ಕಿದೆ ಟುವರ್ಡ್ಸ್ ನಮ್ಮ ಮನೆ ಕಡೆಗೆ. ಅದೊಂದು ಖುಷಿಯ ವಿಷಯ ಆಯಿತಾ. ಸೊ ನೋಡೋಣ. ಕಸ್ಟಮರ್ ಲೊಕೇಶನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಈಗ ಇದರಲ್ಲೂ ಟ್ರೈ ಮಾಡ್ತಾ ಇದ್ದೀನಿ, ಯಾವುದು ನಮ್ಮ ಯಾತ್ರೆಯಲ್ಲಿ. ಇವಾಗ ನಾನು ಬಂದು ರ್ಯಾಪಿಡೋದಲ್ಲಿ ಪಿಕಪ್ಗೆ ಅಂತ ಬಂದಿರೋದು. ನೋಡೋಣ ತಳ್ರಿ. ಡೇ ಟು ಕೂಡ ಬಾಡಿಗೆ ಸೇಮ್ ಕಸ್ಟಮರು. ಇವಾಗ ನಾನು ಬಂದಿದ್ದು ಪಿಕಪ್ಗೆ ಆಲ್ಮೋಸ್ಟ್ 3.5 ಕಿಲೋಮೀಟ್ರು. ಈ ಕಸ್ಟಮರು 350 ರೂಪಾಯಿ ಏನೋ. ನಿನ್ನೆ ಡೇ 1 ಏನು ನಾನು ಫಸ್ಟ್ ಡ್ಯೂಟಿ ಎತ್ಕೊಂಡಿದ್ದೆ, ಸೇಮ್ ಅದೇನೆ. ಬನ್ನಿ ಈಗ ಡ್ರಾಪ್ ಮಾಡುವ. ಅಲ್ಲಿ ಕಸ್ಟಮರು ಬರ್ತಿದ್ದಾರೆ. ಇಲ್ಲೇ ಕಾಲೇಜು ಡ್ರಾಪ್ ಆಗಿದ್ದು, ಅದಾದಮೇಲೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಗಾಡಿಗಳು ನಿಂತಿರೋದು ಲೈನಾಗೆ. ಆ ಕಡೆ ಕೂಡ ಯಾವ ಡ್ಯೂಟಿಗಳೇ ಬರ್ತಿದ್ದಪ್ಪ. ಅಯ್ಯೋ ಯಾವುದೋ ಒಂದು ಬಂದಿತ್ತು. ಆ ಮಿನಿಮಮ್ ಕೂಡ ಬಿಡ್ತಾ ಇಲ್ಲ, ಯಾರೂ ಸಿಗ್ತಾನೇ ಇಲ್ಲ ಡ್ಯೂಟಿ. ಅದು ಪೀಕ್ ಅವರಲ್ಲಿ. ಟೈಮ್ ನೋಡ್ಬೋದು ಇಲ್ಲಿ 8:53 ಮತ್ತು ಇಲ್ಲಿಂದ ಯಾವ ಬೇರೆ ಕಡೆ ಎಲ್ಲಾದರೂ ರೆಸಿಡೆನ್ಷಿಯಲ್ ಏರಿಯಾ ಕಡೆ ಮೂವ್ ಮಾಡೋಣ. ಈಜಿಪುರ ಹಾಗೆ ST ಬೆಟ್ ಲೇಔಟ್ ಆ ಕಡೆ ಎಲ್ಲಾದರೂ ಹೋದ್ರಾಯ್ತು. ಇಲ್ಲಿ ಯಾವುದೋ ಡ್ಯೂಟಿಗಳು ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ವೆದರ್ಗೆ ಏನೋ ಸಿಕ್ಕಾಬಟ್ಟೆ ತಲೆ ಭಾರ ಆದಂಗೆ, ಶೀತ. ಮೇಯ್ನ್ ಏನಪ್ಪ ಅಂತಂದರೆ ಈ ಆಟೋ ಓಡಿಸೋರಿಗೆಲ್ಲ ಈ ವೆದರ್ಗಳು ಚೇಂಜ್ ಆಗ್ತಾ ಇದ್ದಂಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಕೊಡುತ್ತೆ ಆಯಿತಾ. ಸೊ ನಾನೀಗ ಇಲ್ಲಿಂದ ಹೋಗಿ ಅಲ್ಲಿ ಕಸ್ಟಮರ್ನ ಪಿಕಪ್ ಮಾಡೋಣ. ಹಾಗೆ ಒಂಥರ ಕನ್ಫ್ಯೂಷನ್, ಒಂದು ಏನಂತಾರೆ, ಒಂದು ಫ್ರೆಶ್ ಇಲ್ಲ ಮೈಂಡಲ್ಲಿ. ರೀಸನ್ ಏನಪ್ಪ ಅಂತಂದರೆ ಶೀತ ಆಗಿಬಿಟ್ಟಿದೆ, ಒಂಥರ ತಲೆಭಾರ, ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟಿದೆ. ಆ ಪರಿಸ್ಥಿತಿ ಇರೋದ್ರಿಂದಾಗಿ ಎಲ್ಲ ಕಡೆನೂ ಪೊಲೀಸರು ಇದ್ದಾರೆ. ಸೊ ಹುಷಾರಾಗಿರ್ರಿ. ಯಾರಾದರೂ ಸಿಗ್ನಲ್ ಜಂಪ್ ಮಾಡೋರಿದ್ರೆ ಸಿಗ್ನಲ್ ಜಂಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹುಷಾರಾಗಿರ್ರಿ. ಎಲ್ಲ ಕಡೆನೂ ಎಲ್ಲ ಸಿಗ್ನಲಲ್ಲೂ ಇದ್ದಾರೆ. ಹಾಗೆ ಸ್ನೇಹಿತರೆ, ಡ್ಯೂಟಿಗಳೇನೋ ಬರ್ತಾ ಇದ್ದಾವೆ, ನೋಡ್ಬೋದು. ಆದರೆ ಎತ್ಕೋತಾ ಇಲ್ಲ. ರೀಸನ್ ಬಂದು ನನ್ನ ಗಾಡಿದು ಇದಿಲ್ಲ, ಎಮಿಷನ್ ಟೆಸ್ಟಿಂಗು ಲ್ಯಾಬ್ಸ್ ಆಗಿಬಿಟ್ಟೈತೆ ಫಸ್ಟ್. ಅದಕ್ಕೆ ಈ ಥರ ಒಳ್ಳೊಳಗೆ ರೋಡಿಂದ ಹೋಗಿ ಎಮಿಷನ್ ಟೆಸ್ಟಿಂಗ್ ಮಾಡಿಸ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ಕಡೆ ಇರೋದು ಇಲ್ಲ, ಯಾವುದೋ ರೋಡ್ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ತುಂಬ ರಿಸ್ಕ್ ಮಾಡ್ಕೊಳೋದು ಬೇಡ. ಅದು 16/9/2025 ಹೋಗ್ಬಿಟ್ಟಿದೆ. ಇವಾಗ ಬಂದಿದ್ದೀನಿ ನಾನು ಇಲ್ಲಿ ಎಮಿಷನ್ ಟೆಸ್ಟಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಇಲ್ಲೇ ಮಾಡಿಸ್ಕೊಳ್ಳೋಮ್ಮ. ಇಲ್ಲ ಅಂತಂದರೆ ಫೈನ್ ಅಂತ 2,000 ರೂಪಾಯಿ ಕಟ್ಟಬೇಕಾಗುತ್ತೆ. ಅದು ರಿಸ್ಕ್ ಬೇಡ. ಈಗ ಮೇಡಮ್ ಅವರು ಮಾಡಿಕೊಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಲಾ? ಸೊ ಆಗ್ಬಿಡ್ಲಿ. ಗಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀನಿ. ರೈಸ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಫ್ರೆಂಡ್ ಕೊಟ್ಟ ಆದಂಗೆ ಫೈನಲಿ ಸ್ನೇಹಿತರೆ ನೋಡ್ಬೋದು 02/09/26 ಮತ್ತೆ ಇದೆ ಈಗ ಮಾಡಿಸಿರೋದು. ಓಕೆ ಸ್ನೇಹಿತರೆ,
70 ರೂಪಾಯಿ ಆಯಿತು. 75 ರೂಪಾಯಿ, ಸಾರಿ 75 ರೂಪಾಯಿ ಎಮಿಷನ್ ಟೆಸ್ಟಿಂಗಿಗೆ. ಆ 75 ರೂಪಾಯಿ ಇಲ್ಲ ಅಂತಂದರೆ ಪೊಲೀಸವ್ರು ಫೈನ್ ಹಾಕೋದು ಮಿನಿಮಮ್ ಅಂದ್ರೂ 2,000 ರೂಪಾಯಿ. 2,000 ರೂಪಾಯಿ ಎಮಿಷನ್ ವಿತೌಟ್ ಎಮಿಷನ್ ಟೆಸ್ಟಿಂಗ್ ಇತ್ತು ಅಂತಂದರೆ ಆರ್ ಟಿ ಒ ಹಿಡಿದ್ರೆ ಆರ್ ಟಿ ಒದವರು ಫೈನ್ ಹಾಕ್ತಾರೆ, ಸರಿನಾ? ಅದೊಂದು. ಅದರ ಜೊತೆಗೆ ಒಂದು ವೇಳೆ ಗಾಡಿ ಆಕ್ಸಿಡೆಂಟ್ ಆಯಿತು ಅಂದರೂ ಕೂಡ ಕ್ಲೇಮ್ ಆಗೋದಿಲ್ಲ. ಅದು ಎಲ್ಲ ಹುಷಾರಾಗಿರಬೇಕು. ಒಂದು ಸಣ್ಣ ಪುಟ್ಟ ದುಡ್ಡುಗೋಸ್ಕರ 75 ರೂಪಾಯಿನಲ್ಲಿ ಇಷ್ಟೆಲ್ಲ ಸೇಫ್ಟಿ ಇದೆ. 75 ರೂಪಾಯಿ ಉಳ್ಸೋಕೆ ಹೋಗ್ಬಿಟ್ಟು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದು ಪ್ರಾಬ್ಲಮ್. ಎಮಿಷನ್ ಟೆಸ್ಟಿಂಗ್ ಯಾವಾಗ್ಲೂ ಮರ್ತೋಗ್ಬಿಡುತ್ತೆ. ಒಂದೊಂದು ಕಡೆಯಿಂದ ಮೆಸೇಜ್ ಬರುತ್ತೆ, ಒಂದೊಂದು ಸತಿ ಮೆಸೇಜ್ ಬರೋಲ್ಲ. ಮೆಸೇಜ್ ಬಂದರೆ ಹೆಂಗೋ ರಿಮೈಂಡ್ ಆದಂಗೆ ಆಗುತ್ತೆ, ಒಂದೊಂದು ಸತಿ ಬರೋಲ್ಲ. ಅದು ಭಾರಿ ಡೇಂಜರಸ್ಸು. ಎಲೆಕ್ಟ್ರಾನಿಕ್ ಸಿಟಿ ಮಧ್ಯಾಹ್ನ ಹೊತ್ತು ಫುಲ್ ರೋಡ್ ಖಾಲಿ. ಈಗ ಜಿಗ್ನಿನಲ್ಲಿದ್ದೀನಿ, ಯಾವುದೂ ಡ್ಯೂಟಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದೆ, ಇಲ್ಲಿಗೆ ಹಾಕ್ಕೊಂಬಂದೆ. 400 ರೂಪಾಯಿ ಬಾಡಿಗೆ. ಎಲ್ಲಿಂದ ಅಂತಂದರೆ HSR ಲೇಔಟಿಂದ. ಇವಾಗ ನೋಡಿದ್ರೆ ಇಲ್ಲಿ ಯಾವುದೂ ಅಲ್ಲಾಡ್ತಿಲ್ಲ. ಮಧ್ಯಾಹ್ನ 2 ಗಂಟೆ 17 ನಿಮಿಷ ಆಗಿದೆ. ನೋಡೋಣ ಯಾವುದಾದ್ರೂ ಸಿಗುತ್ತಾ ಇಲ್ವೋ ಅಂತ. ಇಲ್ಲೇನು ರೋಡೇ ಮುಚ್ಚಿಬಿಡೋರಲ್ಲಪ್ಪ, ಬೇರೆ ರೋಡ್ ಮುಚ್ಚಿದ್ದಾರೆ. ಈಗ ಈ ಕಡೆ ಎಲ್ಲಾದರೂ ಹೋಗ್ಬೇಕು. ಈ ಕಡೆ ರೋಡ್ ಇದೆ, ಏನೋ ಪೈಪ್ ಗೀಪ್ ಹಾಕ್ತವ್ರೆ, ಹಂಗಾಗಿ ಒಳಗಿಂದ ಹೋಗ್ಬೇಕಾಗುತ್ತೆ. ರೋಡ್ ಕಂಡೀಷನ್ ನೋಡ್ಬೋದು. ಏಪ್ಪ ಅದೆಲ್ಲ ಬಿಸಿಲು, ಹೆವಿ ಬಿಸಿಲು ಆಯ್ತಾ. ಬಿಸಿಲು ಅಂತೂ ಸರಿಯಾಗಿ ಹಾಕೊಂಡು ಜಡಿತೈತೆ. ಈ ಪುದೀನ ಸೊಪ್ಪು ಬೆಳೆದಿರೋದು. ಇದು ಪುದೀನ ಸೊಪ್ಪು. ಕಟ್ಗಳಿಗೆ ಬಂದರೆ ಈ ಥರ ಹೂವೆಲ್ಲ ನೋಡ್ಬೋದು ಆಯ್ತಾ. ಒಂಥರ ಹಳೇ ಇದಕ್ಕೆ ಹೋಗ್ಬಿಡ್ತೀವಿ ನೆನಪುಗಳಿಗೆ. ಮುಂಚೆಲ್ಲ ನಾವೆಲ್ಲ ಊರ ಕಡೆ ಎಲ್ಲ ಇದ್ವಲ್ಲ, ಆ ಥರ. ಇದೆಲ್ಲ ನೋಡೋಕ್ಕೆ ಎಷ್ಟು ಚಂದ. ಜಿಗ್ನಿ ಬಾಡಿಗೆ ಹೆಂಗಪ್ಪ ಅಂತಂದರೆ ಸಿಕ್ಕಿದ್ರೆ ಸೀರುಂಡೆ, ಇಲ್ಲಾಂದರೆ ಇಲ್ಲ. ರವೆ ಉಂಡೆ ಅನ್ಕೋಬೇಕು, ಆ ಥರ ಇರೋದು. ಸಿಕ್ಕಿದ್ರೆ ಪೀಕ್ ಅವರಲ್ಲಿ, ಮೇಯ್ನ್ ಇಲ್ಲೇ ಬಂದು ಪೀಕ್ ಅವರಲ್ಲಿ ಸಿಕ್ಕಿದ್ರೆ ಸಿಕ್ತೋ, ಇಲ್ಲ ಅಂತಂದರೆ ಇಲ್ಲ. ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ನೋಡ್ಕೊಂಬರ್ಬೇಕು ಅಷ್ಟೇ ಜಿಗ್ನಿಗೆ ಬಂದರೆ ಬಾಡಿಗೆಗಳನ್ನ. ಮತ್ತು ಔಟ್ಸ್ಕಟ್ ಆಯಿತಾ, ನಮ್ಮ ಆಟೋಗಳಿಗೆ ಲಿಮಿಟ್ ಏನಿಲ್ಲ. ಬಟ್ ಸುಮಾರು ಜನಕ್ಕೆ ಸಿಟಿನಲ್ಲಿ ಬಾಡಿಗೆನೂ ಕಟ್ಟೋಕ್ಕಾಗಲ್ವಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈ ಕಡೆ ಬಂದು ಮನೆ ಮಾಡಿಕೊಂಡು ವಾಸ ಇರ್ತಾರೆ. ಈ ಕಡೆ ಸ್ವಲ್ಪ ಬಾಡಿಗೆಗಳು ಕಮ್ಮಿ ಇರ್ತವೆ. ಮೆಡಿಸನ್ ಮಾಡ್ತಾರಲ್ಲ ಸಿಪ್ಲಾ, ಆ ಕಂಪ್ನಿ ಇದು. ಸ್ನೇಹಿತರೆ, ಮುತ್ತಳ್ಳಿಗೆ ಹೋಗ್ಬಿಟ್ಟು ಒಂದು ಟೀ ಕುಡಿಯೋಣ. ತಲೆನೋಯ್ತೈತೆ. ಫಸ್ಟ್ ಹೋಗಿ ಒಂದು ಟೀ ಕುಡ್ಕೊಂಡ್ಬಂದು ಮತ್ತೆ ಡ್ಯೂಟಿ ಮಾಡೋಣ. ಹೆವಿ ತಲೆನೋವು ಈ ಥರ ಬರ್ತಿದೆ. ಡೇ 3 ಇವತ್ತು ಗ್ಯಾಸ್ ಹಾಕ್ಸು ಅಂತ ಬಂದಿದ್ದೀವಿ. ನೋಡೋಣ ಎಷ್ಟು ಹಿಡಿಸುತ್ತೆ ಅಂತ. ಎಷ್ಟು ಹಿಡಿಸಿರೋದು 279. ಇವತ್ತು ಡೇ 3 ಡ್ಯೂಟಿಗೆ ಹೋಗಿಲ್ಲ. ಹೋಳಿ 4ನೇ ತಾರೀಕು ಕೂಡ ಆಗಿರುತ್ತೆ. ಹಾಗಾಗಿ ಇವತ್ತು ರಜಾ ಹಾಕ್ಕೊಂಡು ಮನೆಯಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಅಂದರೆ ಹೋಳಿ ಆಡೋಕ್ಕೆ. ಬನ್ನಿ, ಏನೆಲ್ಲ ಇದೆ ನಮ್ಮದು ಕಲರ್ ಎಲ್ಲ ತೋರಿಸ್ಕೊಡ್ತೀನಿ. ಬೆಲ್ಲೂ ಮಾಡ್ಕೊಂಡಿದ್ದೀವಿ, ಇನ್ನೂ ಸುಮಾರು ಇದ್ದಾವೆ, ಸಾಕಂತ ನಾವೆಷ್ಟು ಮಾಡಿದ್ದು. ಆಮೇಲೆ ಆನ್ಲೈನಲ್ಲಿ ತರಿಸಿದ್ದೆ ಇದು ಹೋಳಿ ಕಲರ್. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇದೊಂದು ಹರ್ಬಲ್ ರಿಯಲ್ ಏನಿದು ಕಲರ್ ಅಂತ ಇದೆ. ಸೊ ನಾನಿದು ಆನ್ಲೈನ್ ಸ್ವಿಗ್ಗಿನಲ್ಲಿ ಇನ್ಸ್ಟಾಮಾರ್ಟಿಂದ ತಗೊಂಡಿದ್ದು. ಹರ್ಬಲ್ ಅಂತ ಅಂದಿದ್ದಕ್ಕೆ ತಗೊಂಡಿದ್ದು. 3 ಕಲರ್ 4 ಕಲರ್ ಏನೋ ಇದೆ. ಹಾಗೆ ಇದೇನು ವಾಟರ್ ಬಲೂನ್ ನೋಡ್ತಾ ಇದ್ದೀರಾ, ಇದೊಂದು 30 ರೂಪಾಯಿ ಪ್ಯಾಕೆಟು, ಒಟ್ಟು 200 ರೂಪಾಯಿ. ಹಾಗೆ ನೀರು ಕೂಡ ತಂದಿಟ್ಕೊಂಡಿದ್ದೀವಿ ಆಟ ಆಡೋಕ್ಕೆ. ಹಾಗೆ ಕಲರ್ ಎಲ್ಲ ತೋರ್ಸ. ಏನು ಕಲರ್, ಯಾವ ಕಲರ್ ಬೇಕಾ ನಿಂಗೆ? ಬಿಸಿಲು ಯಾವ ಮಟ್ಟಕ್ಕೆ ಹೊಡಿತೈತೆ ಅಂತ ನೋಡ್ಬೋದು. ಸರಿಯಾಗೈತೆ ಬಿಸಿಲು. ಹ್ಯಾಪಿ ಹೋಲಿ ನಮ್ಮೂರಿಗೆ, ಹ್ಯಾಪಿ ಹೋಲಿ. ಕಣ್ಣು ಮುಚ್ಕೊಳ್ಳು, ಚೂರು ಹಾಕ್ಬೇಕು, ಮೆಲ್ಲೆ ಹಾಕು. ಇಲ್ಲ ಹಾಕೋ, ಹಿಂಗ ಹಾಕೋದು. ಅಯ್ಯೋ ಸಖತ್ ಗಾಳಿ ಐತಿಲ್ಲ. ಈ ಕಡೆ ಬರ್ರಿ, ಈ ಕಡೆ ಇಲ್ಲಿ 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 ಇಟ್ಕೊಳ್ರಿ. ಇದು ನ್ಯಾಚುರಲ್ ಹರ್ಬಲ್ ಕಲರ್ ಇದು. ಇಲ್ಲಿ ಬೈಲಿ. ಎಲ್ಲ ನಮ್ಗೆ ಹೆಂಗಂತವಲ್ಲ. ಥ್ಯಾಂಕ್ ಯು.
ಸೊ ಸ್ನೇಹಿತರೆ, ಈ ಥರ ಬಣ್ಣ ಇವತ್ತಿನ ಹೋಳಿ ಹಬ್ಬದ್ದು ಇವತ್ತು ಡೇ 3ನಲ್ಲಿ ಹಿಂಗೆ ಹೋಯ್ತು ನಮ್ಮ ಮನೆಯಲ್ಲೇ, ಸರಿನಾ. ಸೊ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮತ್ತೆ ರೆಸ್ಟ್ ಅಷ್ಟೇ. ಇವತ್ತೊಂದು ದಿವಸ ಅಷ್ಟೇ, ಡ್ಯೂಟಿ ಇಲ್ಲ. ಇವತ್ತಿನ 4ನೇಯ ಬಾಡಿಗೆ ಎಲ್ಲರಿಗೂ ವೆಲ್ಕಮ್ ಟು ಡೇ 4ಗೆ. ಟೈಮು ಈಗ ನೋಡಬಹುದು 10 ಗಂಟೆ 13 ನಿಮಿಷ ಆಗಿದೆ. ಅಂಥ ಡ್ಯೂಟಿ ಏನೂ ಬರ್ತಾ ಇಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಕೋರಮಂಗಲ 8th ಬ್ಲಾಕಲ್ಲಿ ಇದ್ದೀನಿ. ಯಾವುದಿದು ಗರುಡ ಮಾಲ್ ಏನಿದೆ ಅಲ್ಲಿದ್ದೀನಿ. ಈಗ ಯಾವುದಾದ್ರೂ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದೂ ಸಿಗ್ತಾ ಇಲ್ಲ. ಕ್ಲಿಯರ್ ಮಾಡ್ಕೊಳ್ಳೋಣ. 90 ರೂಪಾಯಿ ವಾರಕ್ಕೆ 100 ರೂಪಾಯಿ ಅಂತೂ ರ್ಯಾಪಿಡೋದೊಂದು ಕಟ್ಟಲೇಬೇಕು. ಮಧ್ಯಾಹ್ನ 12 ಗಂಟೆ 44 ನಿಮಿಷ. ಈಗ ಎಲ್ಲಿದ್ದೀನಿ ಅಂತಂದರೆ ವೈಟ್ ಫೀಲ್ಡಲ್ಲಿ ಡಿಸ್ಕೋ ಹತ್ರ ಇದ್ದೀನಿ. ಇಲ್ಲಿಗೆ ಡ್ರಾಪ್ ಆಗಿದ್ದು. ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ನೋಡಬೇಕು. ಬಿಸಿಲಂತೂ ಹೆವಿ ಜಡಿತೈತೆ. ಇಂದ ಸುಮಾರು ಪ್ರಾಬ್ಲಮ್ಗಳಾಗೋದೇನಂತಂದರೆ ಆರೋಗ್ಯ ಸಮಸ್ಯೆಗಳು ಬಂದ್ಬಿಡ್ತವೆ. ವೈದೇಗಿ ಹಾಸ್ಪಿಟಲ್ ಒಂದು ಪಿಕಪ್ ಸಿಕ್ಕಿದೆ ಬಿಸಿಲಲ್ಲಿ. ಯು ಆರ್ ಗೋಯಿಂಗ್ ಇನ್ಸೈಡ್ ಅಂತೆ. ಹೌದು, ಇಲ್ಲೇ ಕೊಟ್ಟಿರೋದಲ್ಲಪ್ಪ ಇವರು ಪಿಕಪ್ಪು. ಪಿಕಪ್ಪಲ್ಲಿ ಮುಂದೆ ಕೊಟ್ಟಿದ್ದಾರೆ, ಅವ್ರು ಮೋಸ್ಟ್ಲಿ ಹಿಂದೆ ಇದ್ದಾರೆ ಹಾಸ್ಪಿಟ್ಲಲ್ಲಿ ಅಂದ್ಕೊಂಡಿದ್ದೀನಿ. ಏನು ಜನಗಳಪ್ಪ, ಹಿಂಗೆ ಅರ್ಧ ನಮ್ಮ ಗ್ಯಾಸ್ ಹೋಗ್ಬಿಡುತ್ತೆ. ಗೇಟ್ 1 ಮೇನ್ ರೋಡಲ್ಲೇ ಇದ್ದಾರೆ. ಕಸ್ಟಮರ್ಗೆ ನಮ್ಮ ಗ್ಯಾಸ್ಗಳಿಗೆಲ್ಲ ವ್ಯಾಲ್ಯೂನೇ ಇಲ್ಲ ಆಯ್ತಾ. ನಾವು ಹಾಕೋ ಗ್ಯಾಸ್ ಕರ್ತೀವಲ್ಲ ಗಾಡಿಗೆ, ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲ. ನೋಡಿ ಹೊರಗಡೆ ಅಲ್ಲಿ ನಿಂತ್ಕೊಂಡು ಒಳಗಡೆ ಹಾಕಿದ್ದಾರೆ, ಫೇಸ್ ತೋರ್ಸೋಕ್ಕಾಗಲ್ಲ. ಮಧ್ಯಾಹ್ನ 2 ಗಂಟೆಗೂ ಈ ನಡಿ ಟ್ರಾಫಿಕ್ಕು. ಹೇಳ್ಬೇಕು ಅಂತಂದರೆ ಇಲ್ಲಿ ಬಿಸಿಲಿತ್ತು ಅಂತಂದರೆ ಬಿಸಿಲಲ್ಲಿ ಓಡಿಸೋದು ಭಾರಿ ಹಿಂಸೆ. ಅದೇ ಈ ಕಡೆ ನೆರಳು ರೈಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಮತ್ತೆ ನೆರಳು ಸಿಗುತ್ತೆ. ಅದು ಆ ನೆರಳಿಗೆ ಹೋಗಿದ ತಕ್ಷಣ ಏನೋ ಒಂಥರ ಸ್ವರ್ಗ ಸುಖಪ್ಪ. ಇಲ್ಲಾಂದರೆ ಓಡ್ಸೋಕ್ಕಾಯ್ತಿಲ್ಲ. ಬೆಂಗಳೂರಲ್ಲಿ ಸದ್ಯಕ್ಕಿರುವಂಥ ಪರಿಸ್ಥಿತಿನಲ್ಲಿ ಗಾಡಿ ಓಡಿಸೋದು ಭಾರಿ ಹಿಂಸೆ ಆಗ್ಬಿಟ್ಟೈತೆ. ಇವಾಗಲೇ ಈ ಕತೆ, ಇನ್ನು ಮುಂದಕ್ಕೆ ಏನು ಕತೆನೋ ನೋಡಬೇಕು. ಟೈಮ್ ಈಗ 4 ಗಂಟೆ 50 ನಿಮಿಷ ಆಗಿದೆ. ಆಲ್ಮೋಸ್ಟು 2.5-3 ಅವರಷ್ಟು ರೆಸ್ಟ್ ಮಾಡಿಬಿಟ್ಟೆ. ಬಿಸಿಲಿಗೆ ಗಾಡಿ ಓಡ್ಸೋಕ್ಕಂತೂ ಆಯ್ತಿಲ್ಲ. ಧಗೆ ಹಂಗೆ ಹಾಕ್ಕೊಂಡು ಜಡಿತೈತೆ ಅಂಥ ಪರಿಸ್ಥಿತಿ ಆಗಿದೆ. ಹಾಗೆ ಈಗ ಟೀ ಕುಡಿಯುವಂತಹ ಸಮಯ ಎಲ್ಲಂತಂದರೆ ಮುತ್ತಳ್ಳಿಗೆ ಹೋಗಿ ಟೀ ಕುಡ್ಕೊ ಬರುವ. ರೋಡ್ ದಾಟಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾವ ಈ ಸ್ವಿಗ್ಗಿ ಟೊಮೆಟೊ ಇವರು ಹುಡುಗರು ಎಲ್ಲಂದ್ರೆ ಅಲ್ಲಿ ನುಕ್ಕೊಬರ್ತಾರೆ, ಹುಷಾರಾಗಿರ್ಬೇಕು. ಹೋಗಿ ಟೀ ಕುಡಿಯೋಣ, ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋದಾಯಿತು. ಎಲ್ಲ ಆನ್ಲೈನ್ ಆಗಿಬಿಟ್ಟದೆ, ಎಲ್ಲ ಟೆಕ್ನಾಲಜಿಯ ಅಲ್ಲಿ ಆಯಿತು. ಪೇಮೆಂಟು ಈಗ ಇಲ್ಲಿ ಬರ್ತಿದೆ, ಅದು ಕೆಳಗಡೆ ಹಿಂಗೆ ಬರುತ್ತೆ. ಟೀ ಫುಲ್ ಬಿಸಿ ಅನ್ನಿಸ್ತಾ ಇದೆ. ಈ ಮುಟ್ಟ ಹಿಡಿಯೋಕ್ಕೆ ಆಯ್ತಾ ಇಲ್ಲ, ಬಿಸಿ ಇದೆ. ಈಗ ಒಂದು ಬಾಡಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟು ಆಗಿದೆ. ಎಲ್ಲ ಅಂತಂದರೆ ವಿಪ್ರೋನಲ್ಲಿ. ಈಗ ಸಾಯಂಕಾಲ ಹೊತ್ತು ಸ್ವಲ್ಪ ತಂಪಾಗಿರುತ್ತಲ್ವ, ಗಾಡಿ ಓಡಿಸ್ಕೋಬೋದು. ಇಲ್ಲ ಅಂತಂದರೆ ಗಾಡಿ ಓಡಿಸೋಕ್ಕಾಗಲ್ಲ, ಭಾರಿ ಹಿಂಸೆ ಅನಿಸುತ್ತೆ. ಸಾಯಂಕಾಲ ಈ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ನಾನು ಮಧ್ಯಾಹ್ನ 2 ಗಂಟೆ, ಆಲ್ಮೋಸ್ಟ್ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನೆರಳಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ. ಧಗೆ ಮಾತ್ರ ಭಯಂಕರವಾಗಿದೆ. ನೋಡೋಣ, ಈಗ ಒಬ್ಬರು ಕಸ್ಟಮರ್ ಸಿಕ್ಕಿದ್ದಾರೆ. ಪಟ್ಟಣದವರು ಅಗ್ರಹಾರ ಹೋಗಿ ಡ್ರಾಪ್ ಮಾಡುವ. ಸಿಕ್ಕಾಬಟ್ಟೆ ಟ್ರಾಫಿಕ್ ಬೇರೆ ಇದೆ. ಇಲ್ಲೇನೆ ಕಸ್ಟಮರ್ ಲೊಕೇಶನ್. ನೋಡಿ ಈ ಕಡೆ ಕೊಟ್ಟಿದ್ದಾರೆ ಲೊಕೇಶನ್ ಆಟೋಗಳಿಗೆ. ಕ್ಯಾನ್ಸಲ್ ಬುಕ್ಕಿಂಗು ಕಸ್ಟಮರ್ ಮಾಡಿದ್ದು. ಏನಪ್ಪ ಪ್ರಾಬ್ಲಮ್ ಆಗಿದ್ದು ಅಂತಂದರೆ, ಕಸ್ಟಮರು ಇಲ್ಲಿ ಅಜೀಂ ಪ್ರೇಮ್ಜಿ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿ ಇರೋದು ಇದ್ರ ಹತ್ರ, ಯಾವುದೋ ಸರ್ಜಾಪುರದಲ್ಲಿ. ಅವರು ಇಲ್ಲಿಗೆ ಬುಕ್ ಮಾಡಿಬಿಟ್ಟಿದ್ದಾರೆ. ಸರ್ಜಾಪುರ ರೋಡಲ್ಲಿರುವಂತಹ ಕೈಕೊಂಡ್ರಳ್ಳಿಯಲ್ಲಿರುವಂತಹ ವಿಪ್ರೋಗೆ. ಇವಾಗ ಆಲ್ಮೋಸ್ಟ್ ಆ ಮೇನ್ ರೋಡಿಂದ ಒಳಗೆ ಬಂದೆ.
ಒಳಗೆ ಬಂದು ಇಷ್ಟೊತ್ತು ಒಂದು 15 ನಿಮಿಷ ವೆಯ್ಟ್ ಮಾಡಿದೆ. ಇವಾಗ ಗೊತ್ತಾಯಿತು, ಅವ್ರಿಗೆ ಗೊತ್ತಾಗಿದೆ ಏನಪ್ಪ ಅಂತಂದರೆ ರಾಂಗ್ ಲೊಕೇಶನ್ ಅಂತ. ಈಗೇನು ಮಾಡೋಕ್ಕಾಗಲ್ಲ, ಇವಾಗ ವಾಪಸ್ಸು ಹೋಗ್ಬೇಕು. ಒಂದು 100 ರೂಪಾಯಿ ಬಾಡಿಗೆಗೆ ಇಡೀ ಇದನ್ನೇ ಸುತ್ತಾಕ್ಬಿಟ್ಟೆ ವಿಪ್ರೋನ. ಹೊರಗಡೆ ಹೋಗೋದಂತೆ, ಆ ಕಡೆಯಿಂದ ಬರೋದಂತೆ, ಏನಿದಪ್ಪ ಅದು ಒಂಥರ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸತಿ. ಅವ್ರು ಬೇರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೋಡಿದ್ರೆ ಇಲ್ಲಿ ಭಾರಿ ಹಿಂಸೆ ಆಗ್ಬಿಡೈತೆ. ಅಯ್ಯೋ ಯಪ್ಪ, 100 ರೂಪಾಯಿ ಬಾಡಿಗೆಗೆ ಎಷ್ಟೆಲ್ಲ ಸುತ್ತಾಡ್ಬೇಕಾಯ್ತೈತೆ ಅಂತ ನೋಡ್ಬೋದು. ಸೆಕ್ಯೂರಿಟಿ ಗಾರ್ಡ್ ಕೂಡ. ವೆಲ್ಕಮ್ ಟು ಡೇ 5ಗೆ. ಸೊ ಇವತ್ತು ಡೇ 5ನಲ್ಲಿ ಆಲ್ರೆಡಿ ಒಂದು 5-6 ಡ್ಯೂಟಿ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಅನ್ನೋದಕ್ಕಿಂತ ಮಿಸ್ ಆಯಿತು ಆಯಿತಾ. ಈಗಿರುವಂತಹ ಜಾಗ ಯಾವುದಪ್ಪ ಅಂತಂದರೆ ಆದರ್ಸ್ ಪಾಮ್ ರಿಟ್ರೀಟ್ ಅಪಾರ್ಟ್ಮೆಂಟು. ಸ್ಕ್ರೀನು ಏನು ಗ್ಲಾಸ್ ಸ್ವಲ್ಪ ಗಲೀಜಾಗಿದೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದನೇ ಒಂದು ಚೆನ್ನಾಗಿರೋ ಡ್ಯೂಟಿನ ಹಾಕ್ಕೊಂಡು ಪಾಸ್ ಆಗೋಣ ಅಂತಂದ್ಬಿಟ್ಟು 50-60 ಈ ಥರ ಬರ್ತಿದೆ ಇಲ್ಲಿಲೇನೆ. ಅಲ್ಲಿ ಹೋಗ್ಬಿಟ್ರೆ ವಾಪಸ್ ಬರೋದೇ ಕಷ್ಟ ಆಯಿತಾ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಸ್ವಲ್ಪ ಲಾಂಗ್ ಬಾಡಿಗೆ ಬರಲಿ ಅಂತ ಅಂದ್ಬಿಟ್ಟು. ಡ್ಯೂಟಿಗಳು ಸ್ವಲ್ಪ ಕಡಿಮೆ ಇದ್ದಾವೆ. ಸಿಕ್ಕಿದ ಡ್ಯೂಟಿ ಮಾಡಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೇ. ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ದಿವಸ. ಡೇ 5 ಟೈಮ್ ಬಂದು ಈಗ 8 ಗಂಟೆ 12 ನಿಮಿಷ ಆಗಿದೆ. ಆಲ್ರೆಡಿ 15 ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಯಿತು. ಇವತ್ತಿನ 2ನೇಯ ಬಾಡಿಗೆ ಡ್ರಾಪ್ ಆಯಿತು 189. ಇಡೀ ರೋಡೆಲ್ಲ ಖಾಲಿ 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 ಇದೆ. ಏನಂತ ಗೊತ್ತಿಲ್ಲ, ಫುಲ್ ರೋಡ್ ಖಾಲಿ ಇದೆಪ್ಪ ಬೆಂಗಳೂರಲ್ಲಿ. ಟೈಮ್ ಈಗ 9 ಗಂಟೆ, ಆದರೆ ರೋಡ್ ಫುಲ್ ಖಾಲಿ ಇದೆ. ನಮಗೆ ಖಾಲಿ ಕಟ್ಕೊಂಡು ಏನಾಗಬೇಕು ಹೇಳಿ, ಮೇನ್ ನಮಗೆ ಡ್ಯೂಟಿಗಳು ಇಂಪಾರ್ಟೆಂಟು. ಸೊ ಡ್ಯೂಟಿ ಮಾಡಬೇಕು ಅಂತಂದರೆ ಬೇಗ ಟಕ ಅಂತ ಅಂದ್ಬಿಟ್ಟು ಬೇಗ ಬೇರೆ ಡ್ಯೂಟಿ ಹಾಕೋಬೇಕಾಗುತ್ತೆ. ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಡೇ 5 ಇವತ್ತಿನ ಅರ್ನಿಂಗ್ಸು ತೋರಿಸ್ಬಿಡ್ತೀನಿ, ಯಾಕಂದರೆ ತುಂಬ ಜನ ತೋರಿಸಲ್ಲ ಅಂತಿದ್ರೆ. ಇದು ಇಡೀ ವಾರದಲ್ಲಿ ಒಂದು ದಿವಸ ತೋರಿಸ್ದಂಗೆ ಆಗುತ್ತೆ. ಹಾಗೆ ಇವತ್ತಿಂದು ಯಾವ ಥರ ಇತ್ತು ಅಂತ ಕೇಳ್ತೀರಾ ಡ್ಯೂಟಿ. ನೋಡ್ಬೋದು ನಾನು ಮಾಡಿರೋದು ಎಲ್ಲ ಡ್ಯೂಟಿಗಳು, ಯಾಕಂದರೆ ಇವತ್ತು ಒಂದೂ ಲಾಂಗ್ ಡ್ಯೂಟಿ ನನಗೆ ಅಡ್ಜಸ್ಟ್ ಆಗಿಲ್ಲ. ಹಾಗಾಗಿ 51, 52, 92, 76, 47, 54 ಇದೇ ಥರನೇ ನಾನು ಇವತ್ತೆಲ್ಲ ಮಿನಿಮಮ್ ಡ್ಯೂಟಿಗಳೇ ಹೊಡೆದಿರೋದು. ಒಂದು 3-4 ಅಷ್ಟೇ ಲಾಂಗ್ ಡ್ಯೂಟಿ ಹೊಡೆದಿದ್ದು, ಮಿಕ್ಕಿದೆಲ್ಲ ಈ ಥರ. ಸೊ ಒಟ್ಟು ಇದು ನೋಡ್ಬೋದು ಈ ಥರ ಆಗಿರುತ್ತೆ. ಇವತ್ತು ಡ್ಯೂಟಿ ಸೆಟ್ ಆಯ್ತಾ ಅಂತ ಅಂದರೆ ಅಷ್ಟು ಸೆಟ್ ಆಗಿಲ್ಲ. ಆದರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು 1-1.5-2 ಕಿಲೋಮೀಟ್ರ್ ಬಿಡೋದು, ಮತ್ತು 1-1.5 ಕಿಲೋಮೀಟ್ರ್ ವಾಪಸ್ ಬರೋದು, ಆ ಥರ ಮಾಡಿಕೊಂಡು ಈ 52, 92, 76 ಬಾಡಿಗೆಗಳೇನು ನೋಡ್ತಾ ಇದ್ದೀರಾ ಈ ಥರ ಹೊಡೆದಿದ್ದು. ಎಲ್ಲರಿಗೂ ನಮಸ್ಕಾರ. ಡೇ 6ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ಯಾವ ಥರ ಇರುತ್ತೆ ಅಂತ ನೋಡೋಣ. ಇವತ್ತು ಶನಿವಾರ, ಡ್ಯೂಟಿಗೆ ಹೊರಟಿದ್ದೀನಿ. ಇನ್ನೂ ಯಾವುದು ಕೂಡ ಡ್ಯೂಟಿ ಬಂದಿಲ್ಲ. ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡಿ ಇಟ್ಟಿದ್ದೀನಿ. ಓಲಾ, ಊಬರ್, ನಮ್ಮ ಯಾತ್ರೆ, ರ್ಯಾಪಿಡೋ ಎಲ್ಲನೂ ಆನ್ ಮಾಡಿ ಇಟ್ಟಿದ್ದೀನಿ. ಆದರೆ ಯಾವುದು ಕೂಡ ಡ್ಯೂಟಿ ಬರ್ತಾ ಇಲ್ಲ. ನೋಡೋಣ ಇವತ್ತೊಂದು ದಿವಸ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ನಾರ್ಮಲಾಗಿ ಶನಿವಾರ ದಿವಸ ಹೆಂಗೆ ಅಂತಂದರೆ ನಮಗೆ ಡ್ಯೂಟಿಗಳು ಬಂದು ನಾರ್ಮಲಾಗಿ ಒಂದು 11 ಗಂಟೆ 10:30-11 ಗಂಟೆ ಹಂಗೆ. ಒಂದೊಂದು ಸತಿ ಟೈಮ್ ಚೆನ್ನಾಗಿತ್ತು ಅಂತಂದರೆ ಬೆಳಗ್ಗೆನೇ ಸಿಕ್ಬಿಡುತ್ತೆ. ನಾನು ರೆಡಿಯಾಗಿ ಹೊರಟಿದ್ದೀನಿ. ಈಗ ಮೈನ್ ರೋಡ್ ಕಡೆಗೆ ಹೋದರೆ ಯಾವುದಾದ್ರೂ ಒಂದು ಸಿಗುತ್ತೆ ಅನ್ನೋದು ಅನಿಸಿಕೆಯಿಂದ ಹೊರಟಿರೋದು. ಬಿಸಿಲಂತೂ ಸಿಕ್ಕಾಬಿಟ್ಟ ಇದೆ. ಟ್ರಾಫಿಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅಂತ ಟ್ರಾಫಿಕ್ ಏನಿಲ್ಲ. ಮಾಮೂಲಿ ಪೀಕ್ ಅವರಲ್ಲಿ ಶನಿವಾರ ಭಾನುವಾರ ಏನು ಅಷ್ಟು ಟ್ರಾಫಿಕ್ ಅನ್ಸೋದಿಲ್ಲ. ಹೋಳಿ ಬೇರೆ ಇತ್ತಲ್ವಾ, ಹೋಳಿ ಇದ್ದಿದ್ದಕ್ಕೆ ಏನಾಗ್ಬಿಟ್ಟಿದೆ, ಸುಮಾರು ಈ ನಾರ್ತ್ ಕಡೆಯಿಂದ ಯಾರು ಬಂದಿರ್ತಾರೆ ಅವರೆಲ್ಲ ಊರಿಗೆಲ್ಲ ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಡ್ಯೂಟಿ ಕೂಡ ಕಡಿಮೆ. ಸಿಕ್ಕಿದ ಡ್ಯೂಟಿ ಹೊಡ್ಕೊಂಡ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ಡೇ 5ನಲ್ಲೇ ಬಂದು ಹೇಳ್ಬೇಕು ಅಂತಂದ್ರೆ ಬರೀ 50, 52, 60, 70 ರೂಪಾಯಿ. ಯಾಕಂತಂದ್ರೆ ಯಾವ್ದನ್ನು ಡ್ಯೂಟಿ ಲಾಂಗ್ ಡ್ಯೂಟಿ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ಬರೋದು ಬಟ್ ಏನಂತಂದ್ರೆ ಗಾಡಿಗಳು ಜಾಸ್ತಿ ಅಲ್ವಾ, ಅವರೇ ಟಕ ಅಂತ ಎತ್ಕೊಂಡ್ಬಿಡೋರು. ಹಾಗಾಗಿ ಮಾಡಿದ್ದು ಡ್ಯೂಟಿ ಎಲ್ಲ ಆಲ್ಮೋಸ್ಟ್ ಮಿನಿಮಮ್ ಅಲ್ಲೇ ಹೊಡೆದಿರೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ HSR ಇಂದ ಕೂಡ್ಲು ಆ ಕಡೆ ಮಂಗಂಪಾಳ್ಯ, ಬಂಡೆಪಾಳ್ಯ ಆ ಕಡೆ ಹೋಗೋದು, ಡ್ರಾಪ್ ಮಾಡೋದು, ಮತ್ತೆ ವಾಪಸ್ ಬರೋದು. HSR ಕಡೆಗೆ ಮತ್ತೆ ಅಲ್ಲಿಗೆ ಹೋಗೋದು, ಡ್ರಾಪ್ ಮಾಡೋದು, ಮತ್ತೆ ವಾಪಸ್ ಬರೋದು, ಮತ್ತೆ ಪಿಕಪ್ ಮಾಡೋದು, ಇದೇ ತರನೇ ಆಗೋಯ್ತು. ಇವತ್ತಿನ ದಿವಸ ನೋಡೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಟೈಮ್ ಆಲ್ರೆಡಿ 8 ಗಂಟೆ 4 ನಿಮಿಷ ಆಗಿದೆ, ಆದ್ರೆ ಯಾವ್ದು ಕೂಡ ಡ್ಯೂಟಿ ಬರ್ತಾ ಇಲ್ಲ. ಸೊ ಈಗ ಇಲ್ಲಿಂದ ಹೊರಡೋಣ. ಯಾಕೆ ಇತ್ತೀಚೆಗೆ ಸ್ವಲ್ಪ ಗಾಡಿ ಬೇರೆ ಲೇಟ್ ಆಗ್ತಿದೆ ಸ್ಟಾರ್ಟ್ ಆಗಕ್ಕೆ. ಇಲ್ಲಿಂದ ಹೊರಡುವ, ಯಾಕಂದ್ರೆ ಇಲ್ಲಿರೋದ್ರಿಂದ ಏನು ಯೂಸ್ ಆಗಲ್ಲ. ಮೇನ್ ರೋಡ್ಗೆ ಹೋದ್ರೆ ಯಾವ್ದಾದ್ರು ಒಂದು ಡ್ಯೂಟಿ ಸಿಗುತ್ತೆ.
ಹೋಗ್ಬಿಡೋಣ. ಟೈಮು ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಬಿಸಿಲಲ್ಲಿ ಗಾಡಿ ಓಡ್ಸಕ್ ಆಗಲ್ಲ. ಹಾಗಾಗಿ ಮತ್ತೆ ಒಂದ್ 15 ದಿವಸ ಮೇಲೆ ಆಗೋಯ್ತು, ಶೀತ ಇನ್ನೂ ಕಮ್ಮಿ ಆಗಿಲ್ಲ, ಮತ್ತೆ ಮುಖ ಎಲ್ಲ ಮೂದೋಗ್ಬಿಟ್ಟಿದೆ, ಒಂಥರ ತಲೆ ಎಲ್ಲ ಭಾರ, ಈ ತರ ಪರಿಸ್ಥಿತಿ. ಯಾವ್ದ್ರಲ್ಲಿ ನಮ್ಮ ಆಟೋ ಓಡಿಸಿದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಹಿಂಗೇನೆ, ಯಾಕಂದ್ರೆ ರೋಡಲ್ಲೇ ಇರ್ತೀವಲ್ಲ, ಧೂಳು ಪೊಲ್ಯೂಷನ್ ಇರೋದ್ರಿಂದಾಗಿ ಇದೆಲ್ಲ ಅನ್ಭವಿಸ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ಬನ್ನಿ, ಈಗ ನಾನು ಹೊರಟೆ ಡ್ಯೂಟಿ ಕಡೆಗೆ. ಹೇಳಿ, ನಿಮ್ ವಿಡಿಯೋ ನೋಡಿದ್ರಾ? ನೋಡಿದ್ರಿ ಸರ್. ಹೌದಾ? ಚೆನ್ನಾಗಿದೆ ವಿಡಿಯೋ. ಬೈ ಆಪ್ ಇದೆ ಕ್ಲಿಯರ್. ಥ್ಯಾಂಕ್ ಯು. ಫೋನ್ ಮಾಡ್ಬಿಟ್ಟಿದ್ನಲ್ಲ ಅದಕ್ಕೆ. ಸರಿನಾ, ಥ್ಯಾಂಕ್ ಯು ನಮ್ಮ ವಿಡಿಯೋ ಎಲ್ಲ ನೋಡಿದ್ದಕ್ಕೆ. ನಿಮ್ಮ ಊರು? ಬಿಜಾಪುರ ಮಂದಿ? ಹಾ ಸರಿ ಓಕೆ. ಇಲ್ಲಿ 1-2 ಸತಿ ಬಂದು ನಾನು ಆಲ್ರೆಡಿ ಪಿಕಪ್ಗೆ ಅಂತ ಬಂದಿದ್ದೆ, ಹಾಗಾಗಿ ಪರಿಚಯ. ಒಂಥರ ಖುಷಿ ಆಗುತ್ತೆ, ನಮ್ಮ ವಿಡಿಯೋ ಅವರನ್ನು ನೋಡ್ತಾ ಇದ್ದಾರೆ, ಹಂಗಾಗಿ. ಸೊ ಬನ್ನಿ ಹೋಗೋಣ, ಹೋಗಿ ಪಿಕಪ್ಗೆ ಅಂತ ಹೋಗ್ತಾ ಇದ್ದೀನಿ, ಪಿಕಪ್ ಮಾಡುವ. ಸುಮಾರು ಅರ್ಧ ಗಂಟೆ ಕಾದ ನಂತರ ಸಿಕ್ಕಿದ್ದು ನನಗೆ ಇದು ಡ್ಯೂಟಿ. ಇಷ್ಟೊತ್ತು ವೆಯ್ಟ್ ಮಾಡಬೇಕಾಯ್ತು. ಸಿಕ್ಕಿದ್ದು ಡ್ಯೂಟಿ ಮಾಡಿದ್ರೆ ಹೆಂಗೋ ಬಚಾವು. ನನಗೆ ಅದೇ ಥರ ಬೇಕು ಇದೇ ಥರ ಬೇಕು ಅಂದ್ಕೊಂಡು ನಾವು ವೆಯ್ಟ್ ಮಾಡ್ಕೊಂಡಿದ್ರೆ ಯಾವ ಒಂದು ಡ್ಯೂಟಿ ಸೆಟ್ ಆಗಲ್ಲ. ಹಾಗಾಗಿ ಯಾವ ಸಿಗುತ್ತೆ ಅದೆಲ್ಲ ಮಾಡುವ. ಮೊದಲನೇ ಬಾಡಿಗೆ ಡ್ರಾಪ್ ಆಯಿತು. ಹಾಗೆ ಮುಂದೆ ನೋಡ್ಬೋದು, ಇಲ್ಲಿ ಬಾಸ್ ಅವ್ರದ್ದು ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ 3 ದಾರಿ ಕೊಡುತ್ತಲ್ವ, ಅದಕ್ಕೆ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಸುಮಾರು ಮುಂಚೆ ಎಲ್ಲ ನೋಡಿದ್ದೀನಿ. ಇಲ್ಲಿಂದ ಸ್ಪೀಡಾಗಿ ಬಂದು ಈ ರೋಡಲ್ಲಿ, ಮುಂಚೆ ಇನ್ನೂ ಚಿಕ್ಕದಾಗಿತ್ತು ಈ ರೋಡಲ್ಲಿ, ಒಂದಲ್ಲಿ ಗಾಡಿಗಳೆಲ್ಲ ದಬಾಕೊಳವು, ಕಾರ್ಗಳೆಲ್ಲ. ಅದಕ್ಕೋಸ್ಕರ 3 ದಾರಿ ಕೊಡೋದಲ್ದೇ ಲಾಸ್ಟಲ್ಲಿ ಬಂದು ಎಂಡ್ ಆಗೋ ಜಾಗದಲ್ಲಿ ಪಾಯಿಂಟಲ್ಲೆಲ್ಲ ಈ ಥರ ದೇವ್ರನ್ನ ಇಡ್ತಾರೆ. ಬೆಳಗ್ಗೆಯಿಂದ ಇದು ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಬರೀ ಮಿನಿಮಮಲ್ಲೇ ಡ್ಯೂಟಿ ಮಾಡ್ತಾ ಇರೋದು ನೋಡ್ಬೋದು. ಇಲ್ಲಿ ಬರೀ ಇವತ್ತು ಮಾಡಿರೋದೇ ಮಿನಿಮಮ್ ಡ್ಯೂಟಿಗಳು, ಆಯಿತಾ. ಲಾಸ್ಟಿಗೆ ಹೋಗ್ಬಿಟ್ಟು ಒಂದು 122-110 ರೂಪಾಯಿ ಒಂದು ಮಾಡ್ಕೊಂಬಂದೆ, ಮಿಕ್ಕಿದೆಲ್ಲ ಈ ಥರ. ಇವಾಗ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಡ್ಯೂಟಿಗಳು ಸ್ಟಾರ್ಟ್ ಆಗಿದ್ದಾವೆ, ಆದರೆ ಮಾಡೋಕ್ಕಾಗ್ತಿಲ್ಲ. ಸಿಕ್ಕಾಬಿಡೆ ಬಿಸಿಲು, ಯಾವ ಮಟ್ಟಕ್ಕೆ ಬಿಸಿಲಿದೆ ಅಂತ ನೋಡ್ಬೋದು. ಸಾಕಾಗೋಯ್ತದೆ. ಅದಕ್ಕೆ ಈಗ ಊಟ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನ್ ಎಲ್ಲ ಊಟ ಮಾಡಬೇಕು, ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಮಾಡಿದ್ರೆ ಆಯಿತು. ಆಗಲ್ಲ, ಈ ಬೇಸಿಗೆಗಂತೂ ಭಾರಿ ಹಿಂಸೆ ಆಗ್ಬಿಡುತ್ತೆ. ಡ್ಯೂಟಿಗಳೆಲ್ಲ ಇವಾಗ ಸ್ಟಾರ್ಟ್ ಆಯಿತು, ಇವಾಗ ಬರೋಕ್ಕೆ ಇವಾಗ 1:15 ಟೈಮು, ಇವಾಗ ಸ್ಟಾರ್ಟ್ ಆಗಿದೆ, ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸೈಡ್ಗೆ ಹಾಕ್ಕೊಂಡು ಊಟ ಮಾಡೋಣ. ಊಟ ಮಾಡಿಕೊಂಡು ಸಾಯಂಕಾಲ ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ 1:15 ಟೈಮು, ಅರೌಂಡು 3 ಗಂಟೆ 3:30-4 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಸ್ನೇಹಿತರೆ, ಡೇ 6 ಇವತ್ತು. ಡೇ 6ನಲ್ಲಿ ಬಂದು ಇಡಿಸ್ತಾ ಇರುವಂತಹ ಗ್ಯಾಸ್ ಸ್ಟಾಪ್ ಅಂತಂದರೆ 182. ಇವತ್ತೊಂದು ದಿವಸ ಅಂತೂ ಅಷ್ಟೇ ಆಗಿಲ್ಲ. ಮಗ ಅದು ಬಿಲ್ ಕೊಡು. ಹಾಗೆ ಸ್ವಲ್ಪ ಏರ್ ಹಿಡಿಸ್ಕೊಬಿಡೋದ, ಅವಾಗ ಹಿಡಿಸ್ಲೇಬೇಕು. ಬಿಸಿಲು ಬೇರೆ ಕಮ್ಮಿ ಹಿಡಿಸ್ತೀನಿ ನಾನು. ಇರೋದು ಎಷ್ಟಪ್ಪ ಅಂತಂದರೆ 37. ಹಿಡಿಸ್ಕೊಳವ. ಫೈನಲಿ ಮನೆಗೆ ಬಂದಾಗಿದೆ. ಟೈಮು ಬಂದು ತೋರಿಸ್ಕೊಡ್ತೀನಿ ನೋಡಿ. 7 ಗಂಟೆ, ಆಲ್ಮೋಸ್ಟ್ 8 ಗಂಟೆ, ಇನ್ನು 3 ನಿಮಿಷ ಇದೆ. ಇವತ್ತಿನ ಅರ್ನಿಂಗ್ಸು ಇಲ್ಲೂ ತೋರಿಸ್ಬಿಡ್ತೀನಿ. ಇಷ್ಟೇ. ಬರೀ ಇವತ್ತು ಹೆಂಗಾಗೋಯ್ತು ಅಂತಂದರೆ, ಬರೀ ಹೊಡೆದಿರೋ ಬಾಡಿಗೆ ಈ ಥರ ಆಯ್ತಾ ಇವತ್ತು. ಯಾಕಂದರೆ ಕರೆಕ್ಟಾಗಿ ಡ್ಯೂಟಿಗಳು ಬರ್ತಾಯಿಲ್ಲ, ಕಸ್ಟಮರ್ಗಳು ಕೂಡ ಬರ್ತಾಯಿಲ್ಲ. ಬಿಸಿಲಲ್ವ, ಬಿಸಿಲಿರೋದ್ರಿಂದಾಗಿ. ಒಟ್ಟು ಇದು ಡೇ 6 ಅರ್ನಿಂಗ್ಸು. ಹಾಗೆ ಸ್ನೇಹಿತರೆ, ನೀವು ಯಾರಾದರೂ ಆಟೋ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಇವಾಗಿರುವಂಥ ಸಿಚುವೇಷನಲ್ಲಿ ಗಾಡಿ ತೊಗೊಳಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು 2-3 ತಿಂಗಳು ವೆಯ್ಟ್ ಮಾಡಿ. ಒಂದು ಜೂನ್ ಆ ಟೈಮಲ್ಲಿ, ಈ ಬೇಸಿಗೆಗಂತೂ ಅದು ಊರು ಬಾಗ್ಲು ಆಗೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗಲೇ ತಡ್ಕೊಳಕ್ಕಾಗ್ತಿಲ್ಲ, ಆಯಿತಾ. ಬೇಸಿಗೆ ಧಗೆ ಅಂತೂ ತಡ್ಕೊಳಕ್ಕಾಗ್ತಿಲ್ಲ, ಭಾರಿ ಹಿಂಸೆ ಆಗ್ಬಿಡೈತೆ. ಹಾಗೆ ಡ್ಯೂಟಿಗಳಿದ್ದಾವೆ ಅಂತ ಅಂದರೆ ಕಸ್ಟಮರ್ಗಳೇ ಬರ್ತಾಯಿಲ್ಲ ಹೊರಗಡೆ, ತುಂಬ ತೀರಾ ಕಡಿಮೆ. ಮೇಯ್ನಾಗಿ ಯಾವಾಗ ಬರ್ತಿದ್ದಾರೆ ಅಂತಂದರೆ
ಈ ಪೀಕ್ ಅವರ್ಸಲ್ಲಿ ಸ್ವಲ್ಪ ನಡೀತಾ ಇದೆ. ಬಾಕಿ ಟೈಮಲ್ಲಿ ಗಾಡಿಗಳೆಲ್ಲ ಸೈಡಲ್ಲಿ ನಿಂತಿರ್ತವೆ. ತುಂಬ ಕಷ್ಟ ಇದೆ, ತುಂಬ ಸ್ಟ್ರಗಲು. ಇವತ್ತು ನಾನೇನು ಮಾಡ್ಕೊಂಬಂದಿದ್ದೀನಿ ಡ್ಯೂಟಿ ಬರೀ 50-60 ರೂಪಾಯಿ ಡ್ಯೂಟಿಗೋಸ್ಕರ ಹೋಗೋದು ಬಿಡೋದು, ಮತ್ತು ಇನ್ನೊಂದು ಪ್ಲೇಸಿಗೆ ಬರೋದು, ಅಲ್ಲಿಂದ ಪಿಕಪ್ ಮಾಡೋದು, ಕರ್ಕೊಂಡೋಗಿ ಬಿಡೋದು, ಮತ್ತು ಅಲ್ಲಿಂದ ಖಾಲಿ ಬರೋದು. ಆ ಥರ ಮಿನಿಮಮ್ ಒಂದು 10 ಡ್ಯೂಟಿ ಮಿನಿಮಮ್ ಮಾಡಿದ್ರೆ ಅದರಲ್ಲಿ ಒಂದು 20-25 ಕಿಲೋಮೀಟ್ರ್ ಅಷ್ಟಾದರೂ ಖಾಲಿ ಸುತ್ತಾಡೋ ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಾಗಾಗಿ ಸದ್ಯಕ್ಕೆ ಯಾರೂ ಆಟೋಗಳನ್ನ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ. ಇವಾಗ ಜುಲೈ ಟೈಮಲ್ಲೆಲ್ಲ ಆಯಿತು ಅಂದರೆ ಒಂದು ಸ್ವಲ್ಪ ಬೇಸಿಗೆ ಕಮ್ಮಿ, ಅಂದರೆ ಧಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಮಳೆ ಸ್ಟಾರ್ಟ್ ಆಗುತ್ತಲ್ಲೋ ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ನಡಿಬೋದು. ಒಂದು 2-3 ತಿಂಗಳು ಹೆಂಗೋ ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು, ಆಯಿತಾ, ತಳ್ಕೊಂಡು. ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ ಒಂದು ಜೂನ್ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಇವಾಗ ಸದ್ಯಕ್ಕೆ ತಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಹಾಗೆ ಸ್ನೇಹಿತರೆ, ಈ ಥರ ಇತ್ತು ಡೇ 6 ಅರ್ನಿಂಗು. ಒಟ್ಟು ಒಂದು ವಾರದ್ದು ಆಲ್ಮೋಸ್ಟು ನಿಮಗೆ ಅರ್ನಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಭಾನುವಾರ ನಾಳೆ ಡ್ಯೂಟಿಗೆ ಹೋಗ್ತೀನ ಅಂತಂದರೆ ಇಲ್ಲ, ನಾಳೆ ಡ್ಯೂಟಿಗೆ ಹೋಗ್ತಾಯಿಲ್ಲ, ಮನೆಯಲ್ಲಿ ಬರ್ತಡೇ ಫಂಕ್ಷನ್ ಇರೋದ್ರಿಂದಾಗಿ ನಾನು ಹೋಗ್ತಾಯಿಲ್ಲ. ಇಲ್ಲಿಗೆ ಇವತ್ತು ಈ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಒಂದು ವಾರದ ವಿಡಿಯೋನ ಕವರ್ ಮಾಡಿದ್ದೀನಿ, ಒಂದು ವಾರದ ಡ್ಯೂಟಿ ವಿಡಿಯೋನ ಸಿಂಗಲ್ ಬ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಯಾವ ಥರ ಇತ್ತು ಅಂತ ತಿಳಿಸಿ. ಹಾಗೆ ಆಟೋ ರಿಕ್ಷಾ ಪ್ರೈಸ್ ಏನಿದೆ ಬೆಂಗಳೂರಲ್ಲಿ ಗೊತ್ತಾಗಬೇಕು ಅಂತಂದರೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಿಮಗೆ ಡೀಟೇಲ್ಸ್ ಬರುತ್ತೆ ವಾಟ್ಸಪ್ಪಲ್ಲಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.